ನಮಸ್ಕಾರ ಎಲ್ರಿಗೂ. ನವೋದಯ ಪರಂಪರೆಯ ಕಾಲದಲ್ಲಿ ಚನ್ನವೀರ ಕಣವಿಯವರು ಒಬ್ಬ ಪ್ರಮುಖ ಕವಿ ಅಂತ ಹೇಳ್ಬೋದು. ಅವರ ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇತರ ಪ್ರಮುಖ ಕವನ ಸಂಕಲನಗಳಲ್ಲಿ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಗೆಳೆತನ ಅನ್ನುವಂಥ ಒಂದು ಕವಿತೆಯನ್ನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೀನಿ. ಯಾರಿಗಿಲ್ಲ ಗೆಳೆಯರು ಹೇಳಿ? ಎಲ್ರಿಗೂ ಗೆಳೆಯರಿದ್ದಾರೆ. ಹಾಗಾದರೆ ಈ ಗೆಳೆತನವನ್ನು ಹೇಗೆಲ್ಲ ಚಿತ್ರಿಸಿದ್ದಾರೆ ಕವಿ, ನೋಡೋಣ ಬನ್ನಿ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ಅನಂತ ದುರ್ಭರ ಭವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನು ಉಳಿದರೇನಿಹುದು ಜೀವನಾಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಎನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ ಎದೆ ತಿಳಿಗೊಳದೊಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯ ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು, ಆಗು ಹೋಗುಗಳಿಂಗೆ ಬಾಗದಂತೆ. ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿ, ಯಾಗೆ ಜೀವನ ರಸದ ಪಾಕದಂತೆ. ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು, ಗಂಧದೊಲು ಜೀವತೆಯ್ದು. ಹೀಗೆ ಕವಿ ಗೆಳೆತನದ ಸವಿಯನ್ನು ಬಹಳ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಗೆಳೆಯರು ಅಂದ ಕೂಡಲೇ ನಮಗೆ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡಂತಹ ರಸಪಾಕದ ಬದುಕಿನ ಅಧ್ಯಾಯಗಳೆಲ್ಲ ತೆರೆದುಕೊಂಡು ಬಿಡುತ್ತೆ. ಅಷ್ಟು ಸೊಗಸಾದ ಸ್ನೇಹ ನಮ್ಮದಾಗಿದ್ದರೆ ಈ ಪದ್ಯ ನಮಗೆ ಬಹಳ ಖುಷಿ ಅಂತ ಅನಿಸುತ್ತೆ. ಕೆಲವೊಂದು ಸಲ ಗೊತ್ತಿಲ್ಲದೆಯೋ ಗೊತ್ತಿದ್ದು ಹಲವು ತಪ್ಪುಗಳ ನಡುವೆ ಗೆಳೆತನ ವಿಷಮ ರೀತಿಯಲ್ಲಿ ಇಬ್ಬರ ನಡುವೆ ಬಾಂಧವ್ಯವನ್ನು ಕತ್ತರಿಸ್ಕೊಂಡಿರುತ್ತೆ. ಜೊತೆಗೆ ಆ ಗೆಳೆತನಕ್ಕೆ ಅರ್ಥವಿಲ್ಲದ ಹಲವು ಪ್ರಕರಣಗಳು ನಡೆದು ಸಮಾಪ್ತಿಯಾಗೋಗಿರುತ್ತೆ. ಆವಾಗ ಗೆಳೆತನದ ಬಗ್ಗೆ ನಂಬಿಕೆ ಕೂಡ ಹೋಗಿರ್ಬೋದು. ಆದರೂ ಕೂಡ ಕವಿಯಲ್ಲಿ ಏನು ಹೇಳ್ತಾನೆ ಅಂದರೆ, ಪ್ರಸ್ತುತ ಕವನದಲ್ಲಿ ಅದರ ಒಂದು ಸವಿ ಮಹತ್ವ, ಅದರ ಜೊತೆಗೆ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದಂಥ ಒಂದು ಸ್ನೇಹಕ್ಕೆ ಸ್ಥಾನವಿರೋದನ್ನು ಹೇಳ್ತಾ ಹೋಗ್ತಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನದ ಆ ವೈಯಕ್ತಿಕ ನೆಲೆಯಿಂದ ಅವರು ಸಾಗುವಂಥದ್ದು ವಿಶ್ವ ಸಾಮರಸ್ಯದ ನೆಲೆಗೆ ಅನ್ನೋದು ಈ ಕವಿತೆಯ ಒಂದು ಮಹತ್ವವನ್ನು ಇನ್ನೂ ಹೆಚ್ಚಿಸುತ್ತೆ. ನಮ್ಮ ಸ್ನೇಹಿತರು ಹೇಗಿರ್ತಾರೋ ನಾವು ಹಾಗಿರ್ತೀವಿ, ಅವ್ರು ಹೇಗಿರ್ತಾರೋ ನೀವು ಹಾಗೇ ಇರ್ತೀರ. ಹಾಗಾಗಿ ಒಳ್ಳೆಯ ಸ್ನೇಹವನ್ನು ನಾವು ಗಳಿಸ್ಕೊಳ್ಬೇಕು. ಆಗ ಸ್ನೇಹದ ಹದವನ್ನು ಬಹಳ ಚೆನ್ನಾಗಿ ಹಿಡಿದಿಡ್ಬೋದು. ಅದಕ್ಕೆ ಕವಿ ಹೇಳ್ತಾರೆ ಇಲ್ಲಿ, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು ಅಂತ ಹೇಳಿ. ಉಪ್ಪಿಗಿಂತ ರುಚಿಯು ತಾಯಿಗಿಂತಲೂ ಬಂದು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯ ಇದಕ್ಕೂ ಮಿಗಿಲಾಗಿಹುದು ಅಂತ ಹೇಳಿ ಬಹಳ ಚೆನ್ನಾಗಿ ಬಣ್ಣಿಸಿ ಹೇಳುವಂಥದ್ದು ಈ ಕವಿತೆಯ ಮಹತ್ವವನ್ನು ಸಾರಿ ಹೇಳುತ್ತೆ. ನಮಸ್ಕಾರ.